ನಮಸ್ಕಾರ ಗುರುಗಳೇ. ಏನಪ್ಪ ಅಂದರೆ ಗರಿಗಳು ಕತ್ತರಿಸ್ತಾ ಕೂತಿದ್ದೆ ಇವತ್ತು. ಹಂಗೆ ನೆನಪಾಗೋದಲ್ಲ, ಬಟ್ ನಾನು ನೋಡ್ತಾನೇ ಇದ್ದೀನಿ ಒಂದು ವಾರದಿಂದ. ಒಂದು ವಾರ ಏನು ಹತ್ತತ್ರ ಒಂದು 20 ದಿನದಿಂದನೂ ನೋಡ್ತಾನೇ ಇದ್ದೀನಿ. ಎಷ್ಟು ನೀರು ಬಿಟ್ರೂ ಗಡ್ಕೆ ಗಿಡ ಬುಡ್ಗಳ್ಗೆ ಒಂದು ದಿನ ಕೂಡ ನಿಲ್ತಾಯಿಲ್ಲ. ಅದು ಹೊಸ ಮಣ್ಣು ಒಡೆಸಿರೋ ಮಣ್ಣಿಗೆ ಬಿಟ್ರೂ ಸುಮ್ಮನೆ. ಇವತ್ತು ನೋಡಿ, ಇನ್ನು ನೈಟ್ ಬಿಟ್ಟಿರೋದು ಇದು. ಈಗ ಕಾಣ್ತಾ ಇರ್ತೈತೆ ಯಾವ ಅಷ್ಟೇ, ಸುಮಾರಾಗಿ ಕಾಣ್ತಾ ಇತ್ತು ಯಾವ. ಇದಾಗಲೇ ಮಧ್ಯಾಹ್ನ ಆಗ್ತಿದ್ದಂಗೆ ಫುಲ್ಲು ಎಲ್ಲ ಬಿಳಿಸ್ಕೊಂಡಿರುತ್ತೆ. ಅಂದರೆ ಬೆಳ್ಳು ಕಾಣುತ್ತೆ. ಏನೋ ತಿಂಗಳಾಯ್ತೇನೋ, 1.5 ತಿಂಗಳಾಯ್ತೇನೋ ನೀರು ಬಿಟ್ಟು. ಆ ಲೆಕ್ಕಾಚಾರಕ್ಕೆ ರಾತ್ರಿ ಬಿಟ್ಟಿರೋದು ಇನ್ನೊಂದು ಸ್ವಲ್ಪ ಹೊತ್ತು, ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದರೆ ಮುಗೀತು. ಅದಾಗಲೇ ತಿರ್ಗಾಲೇ ಬಿಡು. ದಿನ ನೀರು ಬಿಡ್ತಾ ಇದ್ದೀವಿ, ನೆಲ ಮಾತ್ರ ಒಣಗ್ದಂಗೆ ಕಾಣ್ತಾ ಐತೆ. ಬಿಟ್ಟರೆ ಮುಂಚೆ ಥರ ಇಲ್ಲವೇ ಇಲ್ಲ. ಇನ್ನೂ ಹೇಳ್ತಾರೆ ಇನ್ನು ಬೇಸಿಗೆ 1 ತಿಂಗಳೈತೆ, 1.5 ತಿಂಗಳೈತೆ ಅಂತ. ಆಲೇ ಬೇಸಿಗೆ ಸ್ಟಾರ್ಟ್ ಆಯ್ತು. ಏನು ಬೇಸಿಗೆ ಅಂದರೆ 6 ತಿಂಗಳು ಇರ್ತದೇನಪ್ಪ. ಮಳೆಗಾಲ ಚಳಿಗಾಲ ಮಾತ್ರ 3 ತಿಂಗಳು, ಬೇಸಿಗೆ ಒಂದೇ 6 ತಿಂಗಳು ಅನಿಸುತ್ತೆ. ಈಗ ಹೊಸ್ದಾಗಿ ಆಗಿರೋದು. ಯಪ್ಪ, ಏನು ಭಯಾನಕ ಬಿಸಿಲು ಗುರು. ಇಲ್ಲಂತೂ ನಮ್ಮೂರ ಕಡೆ ಅಂತೂ ಬಿಡಿ, ಆಲೇ ಶುರು ಮಾಡೋರೆ. ಈ 2 ವರ್ಷ ಹೆಂಗೋ ನಿಮ್ದಾಗೆ ಯಾರೂ ಬೋರು ಪಾರು ಹಾಕಿಸ್ತಿರ್ಲಿಲ್ಲ. ಅಂದರೆ ಇರೋ ಬೋರ್ಗಳಾಗೆ ಚೆನ್ನಾಗಿ ನೀರುಗಳು ಬರೋವು. ಅದ್ರಾಗೆ ಏನೋ ಮೇಂಟೈನ್ ಮಾಡ್ಕೊಂಡು ನೀರುಗಳ್ನ ಹಾಯಿಸ್ಕೊಂಡಿದ್ರು. ಇವಾಗಂತೂ ಯಪ್ಪ, ಈ ವಾರದಲ್ಲೇ ಹತ್ತತ್ರ 10-12 ಬೋರ್ ಹಾಕ್ಸಿದ್ದಾರೆ ನಮ್ಮ ಕಣ್ಮುಂದೆ ಊರಲ್ಲಿ. ಇನ್ನು ಹೊರ್ಗಡೆ ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಹಾಕಿಸ್ತಾವ್ರೋ ಏನು ಕತೆನೋ ಗೊತ್ತಿಲ್ಲ. ಯಪ್ಪ, ನಮ್ಮ ರೈತರಂತೂ ಈ ವರ್ಷ ಅಂತೂ ಮಳೆ ಇಲ್ಲ ಬಿಡಿ. ಮಳೆ ಇಲ್ಲ ಅಂಬೋದೇನು ಆಲೇ ಕಾಮ್ತಿಲ್ವಾ. ಈ ಪಾರ್ಟಿ ಬೇಸಿಗೆ ಆದರೆ ಇಬ್ಬನಿ ಕೂಡ ಬೀಳ್ತಿಲ್ಲ. ಹೋಗ್ಲಿ ನೆಲ ತ್ಯಾವಿಸ್ಕೊಂಬಕ್ಕೆ ಇಬ್ಬನಿ ಕೂಡ ಬೀಳ್ತಿಲ್ಲ ಆ ರೇಂಜಿಗೆ. ಆಲೇ ಈಗಲೇ ಮನೆ ಒಳಗಡೆಗೆ ಮಲ್ಕೊಳಕ್ಕೆ ಕೂಡ ಆಗ್ತಾಯಿಲ್ಲ. ಆ ಥರ ಭಯಾನಕ ಸೆಕೆ. ಯಪ್ಪ 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 ಯಪ್ಪ. ಅದಕ್ಕೆ ಸುಮಾರು ಬೋರ್ಗಳಿಗೆ ಆಲ್ರೆಡಿ ನೀರು ಕಮ್ಮಿ ಆಗ್ತವೆ. ಅದಕ್ಕೋಸ್ಕರ ದಯವಿಟ್ಟು ಈಗೇನೋ ಎಲ್ಲ ಬರ್ತಿರೋವೆಲ್ಲ ನೀರುಗಳು ಚೆನ್ನಾಗಿ ಬರ್ತಿರೋ ಹಂಗೆ ಬರಲಿ. ನಿಮ್ಮ ಕಡೆ ನೀರು ಯಾವ್ಯಾವ ಕಡೆ ಹೆಂಗೆ ಬರ್ತಿದ್ದಾವೆ, ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ ನೋಡೋಣ. ಎಲ್ಲೆಲ್ಲವರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಸರಿ, ಅಂದರೆ ಇವಾಗ ಟಾಪಿಕ್ ಹೇಳಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ, ಈ ಬುಡ್ಗಳು ಇಲ್ಲಿ ಬಿಟ್ಟಿದ್ದೀವಲ್ಲ, ಅಲ್ಲಿ ನೀರು ಬಿಟ್ಟಿದ್ದೀವಲ್ಲ, ಅದು ತ್ಯಾವಿಸ್ಕೊಳ್ಳೋದು ಸ್ವಲ್ಪ ಆರದೇ ಇರೋದಕ್ಕೆ ಏನಾದರೂ ಸ್ವಲ್ಪ ಸೊಲ್ಯೂಷನ್ ಇನ್ನು ಹೇಳೋಣ ಅಂತ. ಏನಪ್ಪ ಅಂತ ಅಂದರೆ, ಹಿಂಗೆ ತೋಟಗಳಲ್ಲಿ ಗರಿಗಳು ಬಿದ್ದಿರ್ತಾವಲ್ಲ, ದಯವಿಟ್ಟು ಈ ಬೇಸಿಗೆ ಮುಗಿಯೋವರೆಗೂ ನೀವು ಫ್ರೀ ಇದ್ದರೆ ಗರಿಗಳು ಕತ್ತರಿಸಿ. ನಾನೇನೋ ಫ್ರೀ ಇದ್ದೆ, ಕೆಲಸ ಏನೂ ಇರಲಿಲ್ಲ, ಅದಕ್ಕೆ ಇಷ್ಟು ದಿನ ಕೂಡಾಕಿರೋವೆಲ್ಲ ಕತ್ತರಿಸೋಣ ಅಂತ ಬಂದಿದ್ದೆ. ಇವನ್ನ ಕತ್ತರಿಸಿ ಅಡಿಕೆ ಗಿಡ ಸುತ್ತ ಬುಡಕ್ಕೆ ಹಾಕ್ಕೊಂಬರ್ತೀನಿ. ಯಾಕಂದರೆ ಆ ಸುತ್ತ ಈಗ ಡ್ರಿಪ್ಪಾಗಿ ಬಿಡೋ ನೀರು ಅಲ್ಲೇ ತ್ಯಾವಿಸ್ಕೊಂಡಿರುತ್ತೆ. ಆ ತ್ಯಾವಿಸ್ಕೊಂಡಿರೋ ನೀರು ಅಲ್ಲೇ ಇರಲಿ, ಅಷ್ಟು ಭಾಗನೂ ತಂಪಾಗಿರಲಿ ಅಂತ ಅಷ್ಟೇ. ಯಾಕಂದರೆ ಅದು ಇಲ್ಲ ಅಂದರೆ ಆ ಬಿಸಿಲಿಗೆ ನಾವೀಗ ಆ ಬೀಳೋ ಬಿಸಿಲು ಡೈರೆಕ್ಟಾಗಿ ಅದು ಬೀಳ್ತೈತೆ ಅಂದರೆ ಯಾವತ್ತೂ ಇರೋಲ್ಲ, ಎಲ್ಲ ಆರೋಗ್ತೈತಿ. 1 ದಿನ 2 ದಿನ ಅಷ್ಟೇ. ಡೈಲಿ ಬಿಡ್ತಾನೆ ಇರ್ಬೇಕಂದ್ರೆ ನೀರಂತೂ ಕಂಪಲ್ಸರಿ. ಈಗ ದಯವಿಟ್ಟು ಡೈಲಿ ಬಿಡ್ತಾಯಿರ್ರಿ, ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡ್ರಿ. ಆದರೆ ಏನು ಮಾಡೋಣ, ಈಗೇನಾದರೂ ಸ್ವಲ್ಪ ಈ ಅಂದರೆ ಸ್ಯಾನೆ ಗಿಡ ಬೋರು ಇರೋದು ಒಂದೇ. ಅಂದರೆ 2 ಬೋರ್ ಇದ್ದಾವೆ. ಅದರಲ್ಲಿ ನೀರು ಕಮ್ಮಿ ಆಗಿದ್ದಕ್ಕೆ ಇನ್ನೊಂದು ಹೊಸ್ದಾಗಿ ಹಾಕ್ಸಿದ್ದಲ್ಲ ಮೇಲ್ಗಡೆ, ಅದೊಂದಕ್ಕೆ ಮೋಟ್ರ್ ಪಂಪ್ ಬಿಟ್ಟಿರೋದು. ಈಗ ಇದಕ್ಕೆ ಹೊಸ್ದಾಗಿ ತಂದುಬಿಡ್ತೀವಿ ಅಂದರೆ ಲೆಂತು, ಮೋಟ್ರು, ಪಂಪು, ಕೇಬಲ್ಲು, ಸ್ಟಾರ್ಟ್ರು ಎಲ್ಲ ಹೊಸ್ದಾಗಿ ತರಬೇಕು. ಎಲ್ಲ ಹೊಸ್ದಾಗಿ ತಂದು ಹೊಸ್ದಾಗಿ ಮಾಡೇ ಬಿಡಬೇಕು. ಅದಕ್ಕೋಸ್ಕರ ಈಗ ಬಂಡವಾಳ ಹಾಕಿ, ಇನ್ನೂ ತೋಟನೂ ಬಂದಿಲ್ಲ. ಹೋಗ್ಲಿ, ತೋಟ ಕೊಯ್ದಾದ್ಮೇಲೆ ಏನೋ ಮಾಡ್ಬೋದಿತ್ತು. ಹೋದ ಸಲ ತೋಟ ಅಂತೂ ಕೊಟ್ಟಿದ್ದನ್ನೆಲ್ಲ ಬರೀ ಮಣ್ಣು ಹೊಡ್ಸಿ ನೆಲಕ್ಕೆ ಬಂಡವಾಳ ಹಾಕಿದ್ವಿ. ಅಯ್ಯೋ, ಯಾಕಿಂತ ಕರೆಕ್ಟಾಗಿ 1 ವರ್ಷ 2 ವರ್ಷ ಮಳೆ ಆಗ್ತೈತೆ, ಇನ್ನು 4-5 ವರ್ಷ ಮಳೆ ಇರಲ್ಲ. ಈಗ ಇನ್ನೊಂದು ಚಿಂತೆ ಏನಪ್ಪ ಅಂದರೆ, ಸುಮಾರು ಜನ ಈ ಕೊರೋನಾ ಆದಮೇಲೆ ಬೆಂಗಳೂರೆಲ್ಲ ಬಿಟ್ಟು ಬಂದಿದ್ದಾರೆ. ಬರೀ ದಿಬ್ಬದಾಗೆಲ್ಲ ಅಡಿಕೆ ಗಿಡಗಳ್ನ ತುಂಬ ಅಂದರೆ ಸಿಕ್ಕಾಬಟ್ಟೆ ಇಟ್ಬಿಟ್ಟಿದ್ದಾರೆ. ಈಗ ಅವ್ರ ಪಾಡು ಏನು ಕತೆ ಒಂದು ಗೊತ್ತಾಗ್ತಿಲ್ಲ. ನೀರಿಗೆ ಏನು ಮಾಡ್ತಾರೆ, ಎಷ್ಟು ಅಂತ ಕೊರೆಸ್ತಾರೆ. ಸಿಗ್ಬೇಕಲ್ಲ ಕೊರೆಸಿರೋನು.
ನಮ್ಮ ಹೇಳಿದ್ನಲ್ಲ 10-12 ಬೋರ್ ಕೊರ್ಸೋರೆ ಅಂತ, ಅದ್ರಾಗ 3 ಬೋರಾಗೇನೋ ಸಿಕ್ಕಿರೋದಷ್ಟೇ, 3 ಅದು 3 ಅಂದರೆ ಒಬ್ಬೊಬ್ರು 2 ಹಾಕ್ಸೋರೆ, 2 3 ಏನು ಮಾಡ್ತೀರಾ ಈಗ? ಕೈಗೆ ಬಂದಿರೋ ತೋಟ ಈಗ ನಮ್ಮದೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ಕೈಗೆ ಬಂದಿರೋ ತೋಟ ಕಳ್ಕೊಂಬಕ್ಕಾಗುತ್ತಾ? ಹಾಕಿಸ್ಲೇಬೇಕು, ವಿಧಿ ಇಲ್ಲ. ಒಟ್ಟಿಗೆ ರೈತರು ಏನೋ ಒಂದು ಕಾರಣಕ್ಕೆ ಹಾಳಾಗಿ ಹೋಗೋಕ್ಕೆ ಒಂದೊಂದು ಆಗ್ತಾನೆ ಇರ್ತವೆ. ಎಲ್ಲಿಂದ ಹೆಂಗೆ ಬಂದರೂ ಹಾಳಾಗಂದು ರೈತನೇ. ಇದೆಲ್ಲ ಯಾವಾಗ ಸರಿ ಆಗುತ್ತೋ? ಈ ಗೋರ್ಮೆಂಟು ಆಲೆ ಮುಂಚೆಗೇನೋ ಕೊಳವೆ ಬಾವಿ ತೆಗ್ಸೋಕ್ಕೆ ಸ್ವಲ್ಪ ಅಮೌಂಟ್ಗಳು ಕೊಡ್ತಾರೆ, ಕೊಡಿಸ್ಕೊಡ್ತೀವಿ ಅಂತಿದ್ರು. ಈಗ ನೋಡಿದ್ರೆ ಅದಕ್ಕೆ ದುಡ್ಡಿರಲಿ, ಈಗ ನಾವು ಹಾಕಿಸ್ಕೊಂಬ ಟ್ರಾನ್ಸ್ಫಾರಮ್ಗೆ ನಾವು ಟ್ರಾನ್ಸ್ಫಾರಮ್ ಫ್ರೀಯಾಗಿ ಹಾಕ್ಕೊಡ್ತಿದ್ರು. ಈಗ ಅದಕ್ಕೆ ದುಡ್ಡು ಕಟ್ಟಬೇಕು. ಮತ್ತು ಈಗಾಗಲೇ ಮೋಟ್ರ್ ಪಂಪ್ಗಳಿಗೆ ಯೂಸ್ ಮಾಡೋ ಕರೆಂಟಿಗೆ ಬಿಲ್ ಕಟ್ಟ್ರಿ ಅಂತಾವ್ರೆ. ಅಂದರೆ ರೂಲ್ಸ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಏನೇನು ಮಾಡ್ತಾರೋ ಏನೇನು ಕತೆನೋ. ಈ ಸದ್ಯಕ್ಕೆ ನೀರು ಬಿಡೋಕ್ಕೆ ನೀರಿಲ್ಲ ಈ ಇರೋ ಪರಿಸ್ಥಿತಿಗೆ. ಕುಡಿಯೋಕ್ಕೂ ನೀರಿಲ್ಲ ಅಲ್ಲೇ ಬೆಂಗಳೂರಾಗಂತೂ. ಇನ್ನು ಕುಡಿಯೋಕ್ಕೂ ನೀರಿಲ್ಲದ ಪರಿಸ್ಥಿತಿಗೆ ಏನೋ ಈಗ ಹಳ್ಳಿ ಸೈಡ್ ಇರೋರು ಅಷ್ಟೋ ಇಷ್ಟೋ ಬರೋ 1 ಇಂಚು 1.5 ಇಂಚು ಬರೋದ್ರಾಗ ಹೆಂಗೋ ಹಂಗೆ ನೆನೆಸ್ಕೊಂಡು ತ್ಯಾವಿಸ್ಕೊಂಡು ಹೆಂಗೋ ಜೀವ ಉಳಿಸ್ತಾವ್ರೆ ಗಿಡಗಳ್ನವ. ಅಂಥದ್ರಾಗ ಇವರು ಇಲ್ಲೋ ದುಡ್ಡುಗಳಾಗೆ ಇವರು ಬೇರೆ ಸರ್ಕಾರದವ್ರು ಅದನ್ನು ಮಾಡಿರಿ ಇದನ್ನು ಮಾಡಿರಿ, ಅದಕ್ಕೆ ಕಟ್ಟ್ರಿ ಇದಕ್ಕೆ ಕಟ್ಟ್ರಿ, ಅದು ಇದು ಅಂತ ಇವ್ರು ಬೇರೆ ಇನ್ನು ಎಳಿತಾರೆ. ಯಾರು ಬಂದರೂ ಬರೀ ಇದೇ ಬಾಳೆ. ರೈತರು ಬಾಳೆ ಅಂತೂ ನೆಟ್ಕಾಗಲ್ಲ. ಯಾರೋ ಅಲ್ಲಿ ಇಲ್ಲಿ ರಿಯಲ್ ಎಸ್ಟೇಟು ಅದು ಇದು ಕಂಪ್ನಿ ಇದ್ದಾವೆ, ಅವ ಇದ್ದಾವೆ ಇವ ಇದ್ದಾವೆ ಅನ್ನೋರು ಉದ್ಧಾರ ಆಗ್ತಾರೆ ಬಿಟ್ಟರೆ ರೈತ ಅಂತೂ ಇದೇ ಪರಿಸ್ಥಿತಿನೇ. ಯಾವ MP ಬರಲಿ MLA ಬರಲಿ, ಈಗ ಇನ್ನೇನು MP ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವರು ಓಟ್ ಕೇಳೋಕೆ ಮಾತ್ರ ಅಬ್ಬಬ್ಬಬ್ಬ ಏನು ಮಳೆನೇ ತರ್ಸೋ ರೇಂಜಿಗೆ ಬರ್ತಾರೆ ಮನ್ಗಳ್ತಾಗೆ. ಹುಲ್ಲು ಗಿಲ್ಲು ಬೆಳೆದಿದ್ರೆ ಈ ಟೈಮಲ್ಲಿ ತೋಟದಲ್ಲಿ ಹುಲ್ಲು ಪಲ್ಲು ಬೆಳೆದಿದ್ರೆ ದಯವಿಟ್ಟು ಸ್ವಲ್ಪ ಹೊಡಿಯೋಕೆ ಹೋಗಬೇಡಿ, ಕಳೆನಾಶಕನೋ ಅಥವಾ ಆ ಹುಲ್ಲು ಹೊಡೆಯೋ ಮಿಷಿನಲ್ಲಿ. ಯಾಕಂದರೆ ಹುಲ್ಲು ಪಲ್ಲು ಇತ್ತು ಅಂದರೆ ಸ್ವಲ್ಪ ಏನೋ ಬುಡ ತಂಪಾಗಿರ್ತೈತೆ, ಅಂದರೆ ಆರಲ್ಲ ಅಂತ. ಅದಕ್ಕೋಸ್ಕರ ಏನಾದರೂ ತಪ್ಪು ಮಾಡ್ತೀರ. ಮತ್ತು ಹಂಗೆ ಅಡಿಕೆ ಗರಿಗಳು ಬೇಕಾದ್ರೆ ನಿಮಗೆ ಕತ್ತರ್ಸೋಕ್ಕೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಗರಿಗಳು ಬಿದ್ದಿದ್ರೆ ಸೈಡಿಗೆ ಅಡಿಕೆ ಗಿಡದ ಬುಡಕ್ಕೆ ಹಾಕಿರಿ. ಯಾಕಂದರೆ ಸ್ವಲ್ಪ ತ್ಯಾವ ಆರ್ದಂಗೆ ಇರಲಿ ಸುಮಾರು ದಿನ. ಬೇಕಾದ್ರೆ ನಿಮಗೆ ಕತ್ತರ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೂ ಒಂದಿನ ಎಲ್ಲಾದರೂ ಬೇರೆ ಕಡೆ ಎತ್ತಾಕಿ ನೀವು ಫ್ರೀ ಇರೋ ಟೈಮಲ್ಲಿ ಕತ್ತರಿಸಾಕಿರೋ, ಇಲ್ಲ ಹಂಗೆ ಬಿಟ್ರೂ ಕೊಳ್ತ್ಕೊಂತವೆ. ಹಂಗೆ ಬಿಟ್ಟರೆ ತುಂಬ ಲೇಟಾಗುತ್ತೆ ಕೊಳ್ತ್ಕೊಂಬೋದು. ಇರಲಿ, ಯಾಕಂದರೆ ಬೇಸಿಗೆ ಅಲ್ವಾ, ಬುಡಗಳಿಗೆ ಆ ಪಾಟಿ ಬಿಸಿಲು ನೆಲಕ್ಕೆ ಬಿದ್ದರೆ ಎಲ್ಲ ಆರಾರು ಇದಾಗುತ್ತೆ. ದಯವಿಟ್ಟು ಆ ತಪ್ಪು ಮಾಡ್ತಿದ್ರೆ ಯಾರಾದರೂ ಎಷ್ಟಾಗ್ತಿದ್ರೆ ಇಲ್ಲ ಹುಲ್ಲು ಪಲ್ಲು ಹೊಡೆಸ್ತಿದ್ರೆ 1-2 ತಿಂಗಳು ಮಟ್ಟಿಗೆ ಹಂಗೆ ಬಿಟ್ಟಿರ್ರಿ. ಯಾಕಪ್ಪ ಅಂದರೆ ಸ್ವಲ್ಪ ಬೇಸಿಗೆ ಕಮ್ಮಿ ಆಗಲಿ, ನೀರುಗಳು ಬೇರೆ ಬೋರ್ಗಳ ಕಮ್ಮಿ ಆಗ್ತವೆ. ಬರೋ ನೀರುಗಳಿಗೆ ಗಿಡಗಳು ಜೀವ ಉಳ್ಸೋಕ್ಕಾದ್ರೂ ಈ ಸ್ವಲ್ಪ ನಾವೇನಾದರೂ ಬರೋ ನೀರು ಬಿಟ್ರೂ ಆರೋಗ ಇದಕ್ಕೋಸ್ಕರ ನಾವೇನಾದರೂ ಸ್ವಲ್ಪ ಆರದೇ ಇರೋದಕ್ಕೇನಾದರೂ ಮಾಡಬೇಕು ಅನ್ನೋದಕ್ಕೆ ಇದು ಬೆಸ್ಟು ಅನ್ಕೊತೀನಿ. ಇನ್ನೇನು ನಾವು ಬಂದ್ಬಿಟ್ಟು ಇನ್ನೇನು ಇವಕ್ಕೆ ಮೇಲ್ಗಡೆ ಟಾರ್ಪಲ್ ಹಾಕೋಕ್ಕಾಗುತ್ತೆ ಆರ್ಕಂದಿಲ್ಲದಕ್ಕೆ? ಅವೆಲ್ಲ ಸಾಧ್ಯವಿಲ್ಲದ ಮಾತು. ಏನೋ ನೆಲ ತಂಪಾಗಿಡೋಕ್ಕೆ ಅಡಿಕೆ ಗರಿನೋ ಪಡಿಕೆ ಗರಿನೋ ತೆಂಗಿನ ಗರಿನೋ ಯಾವ ಬುಡಕ ಹಾಕಿ ಹಂಗೆ ಸ್ವಲ್ಪ ತ್ಯಾವ ಇರಿ 1-2 ದಿನ ನಿಲ್ಲಿ. ಏಕೆಂದರೆ ಸಣ್ಣ ಅಡಿಕೆ ಗಿಡ ಇರೋರು ಇರ್ತಾರೆ, ನೀರು ಕಮ್ಮಿಗಳು ಬರ್ತಿರ್ತವೆ. ಮ್ಯಾಲಕ್ಕೆ ಒಂದಿನ ಹಾಯಿಸ್ಬೇಕು, ಕೆಳಕ್ಕೆ ಒಂದಿನ ಹಾಯಿಸ್ಬೇಕು. ಅಲ್ಲಿ ಹಾಯಿಸೋ ಅಷ್ಟೊತ್ತಿಗೆ ಮಧ್ಯದಾಗ ಅಲ್ಲೇ ಆರೋಗಿರ್ತೈತಿ. ಅದಕ್ಕೆ ವೀಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.